ನಾನು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಪ್ರೆಸೆಂಟ್ಲಿ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿದ್ದೀನಿ. ಸಾಯಂಕಾಲದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ನಿಮ್ಮ ಹತ್ರ ಇಂಟರ್ವ್ಯೂ ಕೂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೆಲಸ ಎಲ್ಲ ಬೇಜಾರಾಗ್ಬಿಟ್ಟು ಸಂಸಾರಿಕ ಸಮಸ್ಯೆಗಳು ತುಂಬ ಇತ್ತು. ಬೇಜಾರಾಗ್ಬಿಟ್ಟು ಲೈಫ್ ಸುಸೈಡ್ ಮಾಡ್ಕೊಳ್ಳೋಣ ಅಂತ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ಬಿಟ್ಟು ತಲೆ ಇಟ್ಟಿದ್ದೆ ಮೇಡಮ್. ಸುಮ್ಮನೆ ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಮೇಡಮ್, ನಮಗೆ ಪ್ರೊಡ್ಯೂಸರ್ ಆಗಿ ಬಂದರು. ಸೊ ಸಿನಿಮಾ ಆಯಿತು ಮೇಡಮ್. ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಹೆಂಗೆ ಅಂತ ಇದೆ. ಕೃಷ್ಣ 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 ಅಂತ ಬಂದಿಲ್ಲ. ಉತ್ತರ ಕರ್ನಾಟಕದ ರಾಧಾಕೃಷ್ಣ ಅಂತ ಹೇಳ್ತಾರೆ. ರಾಧಾಕೃಷ್ಣ ಅಂತ ಜಪ ಮಾಡ್ತಾ ಇದೆ. ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರು ರವಿರಾಜ್ ಅವ್ರು ಬಂದ್ಬಿಟ್ಟು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಪವಾಡನೇ ಮೇಡಮ್ ಆಗ್ತಾ ಇದೆ. ಸಿನಿಮಾ ಸಕ್ಸಸ್ ಆಗೋದಕ್ಕೆ ಏನಂತ ಜಪಿಸ್ತೀರಾ? ಜನತೆ ನಾರಾಯಣ ನಾರಾಯಣ ಸಾಕು ಮೇಡಮ್, ಗೋವಿಂದ ಗೋವಿಂದ ಆಗ್ಬಾರ್ದು. ಓಕೆ, ಗೋವಿಂದ ಆಗ್ಬಾರ್ದು, ಇಲ್ಲಿ ಬಂದವರೆಲ್ಲ ನಾರಾಯಣ ನಾರಾಯಣ ಅಂದ್ರೆ ಆಚೆ ಸಾಕು. ಬರ್ಬೇಕು. ಹೌದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಒಂದೊಳ್ಳೆ ಮೆಸೇಜ್ ನ ಕಾಮಿಡಿಯಾಗಿ ಹೇಳಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ಕೆಲವ್ರದ್ದಿದೆ. ಅದರಲ್ಲಿ ಈ ಸಿನಿಮಾದ ಡೈರೆಕ್ಟರ್ದು ಕೂಡ ಅದೇ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಟ್ರೈಲರ್ನ ನೋಡಿದಾಗ ಅನ್ಸುತ್ತೆ ಸಮಥಿಂಗ್ ಏನೋ ಇಟ್ಟಿದಾರಪ್ಪ, ಹೋಟೆಲ್ ಪೈಸಾ ವಸೂಲ್ ಸಿನಿಮಾ ಇರ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಹುಟ್ಟಿದೆ. ಸೊ ಇದೇ 21ನೇ ತಾರೀಕು ಮಾರ್ಚ್ 21ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ನಾರಾಯಣ ಸಿನಿಮಾ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಸೊ ನನ್ನ ಜೊತೆ ಈ ಸಿನಿಮಾ ಟೀಮ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಸಿನಿಮಾದ ಡೈರೆಕ್ಟರ್ ಶ್ರೀಕಾಂತ್ ಅವ್ರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ನೋಡಿದ ತಕ್ಷಣ ಒಂದ್ ನಿಮಿಷ ಕನ್ಫ್ಯೂಸ್ ಅದ, ಡೈರೆಕ್ಟರ್ ಬಂದಿರೋದು ಪ್ರೊಡ್ಯೂಸರ್ ಅಂತ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಸೊ ಜೊತೆಗೆ ಈಗ ಗುರುಕಿರಣ್ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಸಿನಿಮಾದ ಅವರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಸಿನಿಮಾದಲ್ಲಿ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ ಪವಿತ್ರ ಅವರೇ. ಬರ್ತಿದ್ದಾಗೆ ನಾವು ಸಿನಿಮಾ ಬಗ್ಗೆ ಕೇಳ್ಬೇಕಾ ನಿಮ್ ಬಗ್ಗೆ ಕೇಳ್ಬೇಕಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್. ಆಲ್ರೆಡಿ ಹಾಕಿದಿರಿ ವಾಟ್ ಇಸ್ ದಿಸ್ ಕನ್ಫ್ಯೂಷನ್ ಅಂತ. ಶುರುನಲ್ಲಿ ನಮ್ಗೆ ಕನ್ಫ್ಯೂಷನ್ ಊಟ ಹಾಕಿದ್ರಿ. ನೀವು ಡೈರೆಕ್ಟರ್ ಪ್ರೊಡ್ಯೂಸರ? ನಮೀಗ ಹೆಂಗ್ ಹೇಳೋದು, ಡೈರೆಕ್ಟರ್ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್. ಓಕೆ, ಇದು ನೀವು ಡೈರೆಕ್ಟರ್ ಅಲ್ವಾ? ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿ. ಈ ಸಿನಿಮಾಗೆ ಡೈರೆಕ್ಟರ್ ಆಗಿದ್ದೀನಿ. ಬಹುಶಃ ನನ್ನ ಶರ್ಟು ವೈಟ್ ಕಲರ್ ಶರ್ಟು ಹೂವು ಎಲ್ಲ ನೋಡಿದ್ರೆ ಪ್ರೊಡ್ಯೂಸರ್ ಥರ ಕಾಣಿಸ್ತೀನಿ ಅನ್ಸುತ್ತೆ. ನಾನು ನಿರ್ದೇಶಕ ಮೇಡಮ್. ನಿರ್ದೇಶಕರು, ಓಕೆ. ಈ ಕಿವಿಗೆ ಹೂ ಇಟ್ಕೊ ಬಂದಿರೋ ಉದ್ದೇಶ ಏನು? ಈಗಾಗಲೇ ಸಿನಿಮಾ ರಿಲೀಸಿಗೆ ಬಂದಿಲ್ಲ ಮೇಡಮ್. ಗಾಂಧಿನಗರ ಇಟ್ಟರು ಹೂವು ಮೇಡಮ್. ನಾನು ಅನ್ಕೊಂಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲಿ ಹೂವು ಇಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೋ ಅಂತ ಅಡ್ವಾನ್ಸ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನೀವು ಪ್ರಿಪೇರ್ ಇದ್ದೀರಾ? ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರಾ ಮಾಡಲ್ವಾ ಅನ್ನೋದೇನಾದ್ರೂ ಕನ್ಫ್ಯೂಷನ್ ನಿಮ್ಗೆ ಇದೆಯಾ? ತುಂಬಾ ಕಾನ್ಫಿಡೆನ್ಸ್ ಇದೆ ಮೇಡಮ್. ಕಾನ್ಫಿಡೆನ್ಸ್ ಇದೆ, ಜನಗಳ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ಎಲ್ಲೋ ಪ್ರೋಸೆಸ್ ಸ್ವಲ್ಪ ವರ ಬಿತ್ತಲ್ಲ, ವರ ಬಿತ್ತು. ನಮ್ಮ ಜನಗಳು ಕೊಟ್ಟರು ವರ ಅನ್ಸುತ್ತೆ. ಸೊ ಜನಗಳ ಮೇಲೆ ನಂಬಿಕೆ ಇದೆ, ನನ್ನ ಕತೆ ಮೇಲೆ ನಂಬಿಕೆ ಇದೆ. ನೋಡೋಣ ಮೇಡಮ್ ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ. ಓಕೆ, ಕೆಲವೊಂದು ಪಾತ್ರಗಳ ಬಗ್ಗೆ ಮಾತಾಡುವಾಗ ಸ್ವಲ್ಪ ಕ್ಯೂರಿಯಸ್ ಅಂತ ಅನಿಸ್ತು, ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇದರಲ್ಲಿ ಭಟ್ರು ಅಂತ ಕೇಳ್ಪಟ್ವಿ, ಭಟ್ರ ಏನ್ ಕತೆ? ಖಂಡಿತ ನಾನು ಒಂದು ಅಡುಗೆ ಭಟ್ರನ್ ಕ್ಯಾರೆಕ್ಟರ್ ಮಾಡಿದೀನಿ. ಯಾವ ತರ ಅಡುಗೆ ಭಟ್ರನ್ ಕ್ಯಾರೆಕ್ಟರ್ ಅಂದ್ರೆ, ಈ ಮನೇಲಿ ದೊಡ್ಡವರು ಊಟ ಅಡಿಗೆ ಎಲ್ಲ ಮಾಡಿ ಊಟ ಹಾಕ್ಬೇಕಾದ್ರೆ ಏನೋ ಕೋಪ ಇದೆ, ನೀವು ನೋಡಿರ್ತಾರ, ಬೈಕೊಂಡು ನೀವು ಅಲ್ಲಿ ಕಚ್ಕೊಂಡೆಲ್ಲ ಹಾಕ್ತಾರೆ. ಬಟ್ ನಾನು ಹಂಗಲ್ಲ, ಒಳ್ಳೆಯವರು ಕೆಟ್ಟವರು ಎಲ್ರಿಗೂ ಒಂದೇ ತರ ಊಟ ಹಾಕಿದೀನಿ. ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಇಲ್ಲಿ ಯಾವ್ದು ಕನ್ಫ್ಯೂಷನ್ ಇಲ್ಲ ತರ? ಖಂಡಿತ ಇಲ್ಲ. ನೀವ್ ಹೇಳಿ ಸರ್, ಈಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್. ಕೆಲವ್ರಿಗೆ ಇಂಥದ್ದೇ ಜಾನರ್ ಸಿನಿಮಾ ಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ನೀವು ಈಗಿನ ಜನರೇಷನ್ಗೆ ಸಿನಿಮಾ ಕೊಡ್ಬೇಕಾಗತ್ತೆ, ಕಥೆ ಇಡಿಸ್ಬೇಕಾಗತ್ತೆ, ಜನರನ್ನ ಹಿಡಿದು ಕೂರಿಸ್ಬೇಕು. ಎಷ್ಟೊತ್ತು ಸಿನಿಮಾ 2-2.5 ಗಂಟೆ ಹಿಡಿದು ಕೂರಿಸ್ಬೇಕು. ಅಂತದೊಂದು ಕಂಟೆಂಟ್ ನ ನೀವು ಜನಕ್ಕೆ ಕೊಡ್ಲೇಬೇಕು. ಈ ಕಥೆ ಹೇಗೆ ಇಟ್ಕೊಳ್ತು ನಿಮ್ಗೆ ಇದು ಜನರು ರಿಸೀವ್ ಮಾಡ್ತಾರೆ ಅಂತ ಅನ್ನಿಸ್ತಾ ಹೇಗೆ? ಮ್ಯಾಮ್, ಇವತ್ತು ನಾನು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಪ್ರೆಸೆಂಟ್ಲಿ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿದ್ದೀನಿ. ಸಾಯಂಕಾಲದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ನಿಮ್ಮ ಹತ್ರ ಇಂಟರ್ವ್ಯೂ ಕೂತ್ಕೊಂಡಿದ್ದೀನಿ. ನಾನು ನಿರ್ದೇಶಕ ಹಾಕಿರೋದೇ ಒಂದು ಮ್ಯಾಜಿಕ್ ಮೇಡಮ್, ಒಂದು ಪವಾಡ. ಸೊ ಹಿಂಗೆ ಒಂದು ಸ್ವಲ್ಪ ಕೆಲಸ ಎಲ್ಲ ಬೇಜಾರಾಗ್ಬಿಟ್ಟು ಸಂಸಾರಿಕ ಸಮಸ್ಯೆಗಳು ತುಂಬ ಇತ್ತು. ಬೇಜಾರಾಗ್ಬಿಟ್ಟು ಲೈಫ್ ಸುಸೈಡ್ ಮಾಡ್ಕೊಳ್ಳೋಣ ಅಂತ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ಬಿಟ್ಟು ತಲೆ ಇಟ್ಟಿದ್ದೆ ಮೇಡಮ್. ಸುಮ್ಮನೆ ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಮೇಡಮ್. ಆವಾಗ ಶ್ರೀಕೃಷ್ಣ ಪರಮಾತ್ಮ ಬಂದ್ಬಿಟ್ಟು ಕಂದ ಅಂತ ಎಬ್ಸ್ತು ಮೇಡಮ್. ನಾನು ನೋಡಿದೆ ಕೃಷ್ಣ ಪರಮಾತ್ಮ ಅಂದೆ, ನಿಮಗೆ ಸಾಫ್ಟ್ವೇರ್ ಲೈಫೆಲ್ಲ ಸೆಟ್ ಆಗಲ್ಲ ಕಂದ, ಸಿನಿಮಾ ಮಾಡು ಅಂತ. ನಾನು ಶ್ರೀಕೃಷ್ಣ ಯಾರ ಮೇಲೆ ಸಿನಿಮಾ ಮಾಡಲಿ ಅಂದೆ. ನಂದೇ ತುಂಬ ಕತೆಗಳಿವೆ, ನನ್ನ ಮೇಲೆ ಸಿನಿಮಾ ಮಾಡು ಅಂತ ಅಂದು. ಸರಿ ಪ್ರೊಡ್ಯೂಸರು ಅಂತಂದೆ, ಕತೆ ಬರೀ ಪ್ರೊಡ್ಯೂಸರ್ ಕರ್ಕೊಂಡ್ಬರ್ತೀನಿ ಅಂತ ಅಂದರು. ನಾನೇ ಬರ್ತೀನಿ ಅಂತ ಅಂದರು. ಸಾಕ್ಷಾತ್ ದೇವ್ರ ಥರ ಕೃಷ್ಣಪ್ಪ ಅವರು ನಮಗೆ ಪ್ರೊಡ್ಯೂಸರ್ ಆಗಿ ಬಂದರು. ಸೊ ಸಿನಿಮಾ ಆಯಿತು ಮೇಡಮ್. ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಹೆಂಗೆ ಅಂತ ಇದೆ. ಕೃಷ್ಣ 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 ಅಂತ ಬಂದಿಲ್ಲ. ಉತ್ತರ ಕರ್ನಾಟಕದ ರಾಧಾಕೃಷ್ಣ ಅಂತ ಹೇಳ್ತಾರೆ. ರಾಧಾಕೃಷ್ಣ ಅಂತ ಜಪ ಮಾಡ್ತಾ ಇದೆ.
ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರು ರವಿರಾಜ್ ಅವ್ರು ಬಂದ್ಬಿಟ್ಟು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ಓಕೆ ಸೊ ಹಾಗಾಗಿ ಇದು ಪವಾಡನೇ ಮೇಡಮ್ ಆಗ್ತಾ ಇದೆ. ಸಿನಿಮಾ ಸಕ್ಸಸ್ ಆಗೋದಕ್ಕೆ ಏನಂತ ಜಪಿಸ್ತೀರಾ? ಜನತೆ ನಾರಾಯಣ ನಾರಾಯಣವೇ ಸಾಕು ಮೇಡಮ್, ಗೋವಿಂದ ಗೋವಿಂದ ಆಗ್ಬಾರ್ದು. ಓಕೆ, ಗೋವಿಂದ ಆಗ್ಬಾರ್ದು, ಇಲ್ಲಿ ಬಂದವರೆಲ್ಲ ನಾರಾಯಣ ನಾರಾಯಣ ಅಂದ್ರೆ ಆಚೆ ಸಾಕು. ಬರ್ಬೇಕು. ಹೌದು ಸೊ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಇದೆ. ಹೌದು. ಸೊ ನಿಜವಾಗ್ಲೂ ಇಡೀ ಕಥೆಯಲ್ಲಿ ಗಮನಿಸಿದಾಗ ಏನ್ ನಿಮ್ಗೆ ತುಂಬಾ ಹಿಡಿಸ್ತು? ನನಗೆ ತುಂಬ ಹಿಡಿಸಿದ್ದ ಒಂದು ವಿಷಯ ಏನಂದರೆ, ಮಹಾಭಾರತ ತತ್ವಗಳು ಎಲ್ರಿಗೂ ಗೊತ್ತು. ಸೊ ಅದನ್ನು ತುಂಬ ಹ್ಯೂಮರಸ್ ಆಗಿ, ತುಂಬ ರಿಲೇಟಬಲ್ ಆಗಿ ನಮ್ಮ ನಿರ್ದೇಶಕರು ಹೇಳಿಸಿದ್ದಾರೆ, ನಮ್ಮ ಕೈಲೆಲ್ಲ ನಟಿಸಿದ್ದಾರೆ. ತುಂಬ ಚೆನ್ನಾಗಿ ಕನ್ವೆ ಆಗುತ್ತೆ, ತುಂಬ ಕನ್ವಿನ್ಸಿಂಗ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಮಜಾ ಟಾಕೀಸ್ ಪವನ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನಾನು ಅವ್ರನ್ನ ತುಂಬಾ ಫಸ್ಟ್ ಟೈಮ್ ನೋಡಿದಾಗ ತುಂಬ ಸಿಂಪಲ್ ಆಗಿದ್ರು, ತುಂಬಾ ಸೈಲೆಂಟ್ ವ್ಯಕ್ತಿ, ತುಂಬ ಇಂಟ್ರೋವರ್ಟ್ ಆಗಿ ಕಾಣಿಸಿದ್ರು. ಬಟ್ ಆ್ಯಕ್ಷನ್ ಅಂದ ತಕ್ಷಣ ಅವರು ತೋರಿಸ್ಬಿಟ್ರು, ಅಂದರೆ ತಿಂದಾಕ್ಬಿಟ್ರು. ಆ್ಯಕ್ಟಿಂಗ್ ಒಂದು ಇನ್ಸ್ಪಿರೇಷನ್ ಆಗಿತ್ತು. ಸೊ ಈ ಎರಡು ವಿಷಯಗಳು ನಂಗೆ ತುಂಬಾ ಹಿಡಿಸ್ತು. ನೋಡಿ, ಒಂದು ಕಥೆ ತಯಾರು ಮಾಡೋದು ಒಂದು ಚಾಲೆಂಜಿಂಗ್ ಅಂದ್ರೆ ಅದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡೋದಿದ್ನಲ್ಲ, ಅದು ನಿಮ್ಗೆ ದೊಡ್ಡ ಚಾಲೆಂಜಿಂಗ್ ಆಗುತ್ತೆ. ಸೊ ಈ ಪಾತ್ರಗಳನ್ನ ಹೇಗೆ ಆಯ್ಕೆ ಮಾಡಿದ್ರಿ? ಈ ಪಾತ್ರಕ್ಕೆ ಇವರೇ ಸೂಟ್ ಆಗ್ತಾರೆ ಅಂತ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಅದೇ ಮೇಡಮ್, ನನಗೆ ಒಂದು ಊರು ಕ್ರಿಯೇಟ್ ಮಾಡಿದ್ದೆ ನಾನು. ಆ ಊರಲ್ಲಿ ಅದೊಂಥರ ಡಿಫ್ರೆಂಟ್ ಆಗಿರೋ ವಿಲೇಜ್, ಹಳ್ಳಿಲಿ ರೆಗ್ಯುಲರ್ ಥರ ವಿಲೇಜ್ ಅಲ್ಲ. ಎಷ್ಟು ಬುದ್ಧಿವಂತರು ಅಂದರೆ ಅಂತರ್ಜಾತಿ ವಿಹಾರ ಒಪ್ಕೊಳ್ಳೋಂಥ ಊರದು. ಅಷ್ಟು ಒಪ್ಕೊಂತಾರೆ ಅವರು, ಅಷ್ಟು ಮುಂದುವರೆದಿರುವಂಥ ಊರದು. ಆದರೆ ದುರಾಸೆ ಅಂತ ಬಂದಾಗ ಅವ್ರದ್ದು ಫ್ರೆಂಡ್ಶಿಪ್, ಬಾಂಡಿಂಗ್ ಎಲ್ಲ ಹ್ಯುಮ್ಯಾನಿಟಿನೇ ಲೈನ್ ಬರುತ್ತೆ. ಸೊ ಆ ಥರ ಒಂದು ಇದು ಅಲ್ಲಿ ಅನ್ಟೋಲ್ಡ್ ಸ್ಟೋರಿ ಆಫ್ ರಿಮೋಟೆಡ್ ವಿಲೇಜ್. ಹೌದು ಮೇಡಮ್, ಇದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿದೆ. ಓಕೆ. ಸೊ ಹೇಳಿದ ಶ್ರೀಕೃಷ್ಣ ಪರಮಾತ್ಮನೇ ನನಗೊಂದು ಆರ್ಟಿಕಲ್ ಮೇಲ್ ಮಾಡಿಸಿದ್ರು. ಅಲ್ಲಿ ನೋಡಿದಾಗ ಆರ್ಟಿಕಲಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಇತ್ತು, ಅದ್ರ ಬೇಸ್ ಮೇಲೆ ಮಾಡಿದ್ರೆ ಸಿನಿಮಾದ್ರೆ ಗೊತ್ತಾಗುತ್ತೆ ಮೇಡಮ್. ಓಕೆ. ಸೊ ಡೈರೆಕ್ಟರ್ ಹೆಂಗೆ ಗುರುಕಿರಣ್, ನೀವು ಹೇಳಿ. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಫ್ರೆಂಡ್ಲಿ. ಅಲ್ಲ, ನಿಜನೇ ಹೇಳಿ. ನಿಜನೇ ಹೇಳ್ತೀನಿ. ಪಕ್ಕದಲ್ಲಿ ನಾನು ಸ್ವಲ್ಪ ಇರ್ಬೇಕಲ್ವಾ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅವ್ರಿಗೆ ಏನು ಬೇಕು, ಏನು ಬೇಡ ಅನ್ನೋದು ತುಂಬ ಒಳ್ಳೆ ಕ್ಲಾರಿಟಿ ಇಟ್ಕೊಂಡು ಬಂದಿರೋವಂಥ ಒಂದು ನಿರ್ದೇಶಕರು ಅಂತ ಹೇಳ್ಬೋದು ಇಂಡಸ್ಟ್ರಿಗೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಸೆಟ್ಟಲ್ಲಿ ಒಂದು ಇಂಪ್ರೂವೈಸೇಷನ್ ನಡಿಬೇಕಾದ್ರೆ ಈ ಬೇಡದೇ ಇರೋ ಕಂಟೆಂಟು, ಬೇಡದೇ ಇರೋ ಡೈಲಾಗ್ಸ್ ಎಲ್ಲ ತುಂಬಕ್ಕೆ ನಮ್ಗೆ ಗೊತ್ತಲ್ಲ, ನಟರು ಆ್ಯಕ್ಟಿಂಗ್ ಮಾಡೋರು ನಾವು ಅವ್ರೊಂದು ಸ್ಕೋಪ್ ಸ್ವಲ್ಪ ಜಾಸ್ತಿ ಕಾಣಿಸೋದಕ್ಕೋಸ್ಕರ ಡೆವಲಪ್ಮೆಂಟ್ಸು, ಇಂಪ್ರೂವ್ಮೆಂಟ್ಸು ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ಕರೆಕ್ಟಾಗಿ ಕಟ್ ಮಾಡಿಸಿ ಏನು ಬೇಕು ಅದನ್ನು ಆ್ಯಕ್ಟ್ ಮಾಡಿಸಿರೋಂಥ ಒಬ್ಬ ನಿರ್ದೇಶಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಸ್ ವೆರಿ ಬ್ರಿಲಿಯಂಟ್. ಥ್ಯಾಂಕ್ ಯು. ಹೂ ಇಟ್ಕೊಂಡು ಬಂದಿರೋ ನೋಡಿ, ಜೊತೆಗೆ ನಿಂಬೆಹಣ್ಣು ತಂದಿರ್ಬೋದು ಅಂತ ಅನ್ಕೊಂಡೆ. ಇದ್ಯಾವುದು ದೊಡ್ಡ ನಿಂಬೆಹಣ್ಣು ಅಂತಲ್ಲ, ಇದು ಮೂಸಂಬಿ. ಯಾಕೆ ಅಂತ? ಇದು ನಿಂಬೆಹಣ್ಣಿಗಿಂತ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮೇಡಮ್. ಸೊ ಅದೊಂದು, ಇದು ಸಾಧಾರಣವಾದ ಮೂಸಂಬಿ ಅಲ್ಲ. ನಮ್ಮ ಸಿನಿಮಾದಲ್ಲಿ ಇದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಇದಕ್ಕೆ ಒಂದು ಇಂಟ್ರಡಕ್ಷನ್ ಇದೆ, ಇದರಿಂದನೇ ಕತೆ ತಿರುವು ತಗೊಳುತ್ತೆ. ಸಿನಿಮಾನ ಇದರಿಂದನೇ ಇದು ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗುತ್ತೆ. ಡೈರೆಕ್ಟರ್ ಅಲ್ವಾ, ಒಂದು ಇಂಟ್ರಡಕ್ಷನ್ ಕೊಡಿ ನೋಡೋಣ. ಇವಾಗ ಇದನ್ನ ಮಾತಾಡ್ಸಕ್ಕೆ ಒಬ್ರು ಪೂಜಾರಿ ಬರಬೇಕಿತ್ತು, ಅವ್ರು ಇನ್ನೊಂದು ಇಂಟರ್ವ್ಯೂ ಬರ್ತಾರೆ. ಸೊ ಇದು ತುಂಬ ಪವರ್ಫುಲ್ ಮೂಸಂಬಿ. ಮಕ್ಕಳಾಗದಿರೋರಿಗೆ ಮಕ್ಕಳಾಗುತ್ತೆ, ಮದುವೆ ಆಗಿರೋರು ಮದುವೆ ಆಗ್ಬೋದು, ಮಕ್ಕಳಾಗಿ ಮನೇಲಿ ತುಂಬ ಗಲಾಟೆ ಮಾಡ್ತಿದ್ರೆ ಮಕ್ಕಳು ಕೂಡ ತುಂಬ ಸಂಭವಿಕಾಗ್ತಾರೆ. ಸೊ ತುಂಬ ಪವರ್ಫುಲ್ ಮೂಸಂಬಿ ಮೇಡಮ್. ಓಕೆ, ಸಿನಿಮಾ ಸಕ್ಸಸ್ಗೂ ಇದೆ ನಿಮ್ಮ ಜೊತೆಗೆ ಇರಬೇಕು ಹಂಗಾದ್ರೆ. ಹೌದು, ಇದುವರೆಗೂ ಫ್ರೆಶ್ ಆಗಿದ್ರೆ ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಈಗ ಎಲ್ಲ ಹೊಸ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ. ಎಲ್ಲ ನಿಂಬೆ ಇಟ್ಕೊಂಡು ಓಡಾಡ್ತಾರಲ್ಲ, ವಿಧಾನಸೌಧೆಲ್ಲ ನೆಕ್ಸ್ಟ್ ಮೂಸಂಬಿ ಓಡಾಡ್ತಾರೆ. ಈ ಕ್ಯಾರೆಕ್ಟರ್ಸ್ ನೇಮ್ಸ್ ಎಲ್ಲ ಸ್ವಲ್ಪ ನನಗೆ ಚೆನ್ನಾಗಿ ಅನಿಸಿತ್ತು. ಹೆಂಗಿದೆಲ್ಲ, ಹುಂಡಿ ಕಳ್ಳ, ಈ ಕಡೆ ಆರತಿ ತಟ್ಟೆ ಕಳ್ಳ, ದೀಪದ ಕಳ್ಳ, ಗಂಟೆ ಕಳ್ಳ. ಅದು ಕೃಷ್ಣನ್ಗೆ ರಿಲೇಟ್ ಮಾಡಬೇಕಾಗಿತ್ತಲ್ಲ. ಕೃಷ್ಣ ಬಂದು ಬೇಸಿಕಲಿ ಬೆಣ್ಣೆ ಕಳ್ಳ. ಸೊ ಅವನ ಭಕ್ತಾದಿಗಳೆಲ್ಲ ಸ್ವಲ್ಪ ಕಳ್ಳರಾಗಿರ್ತಾರೆ ಅನ್ನೋದು ಒಂದು ರೆಪ್ರೆಸೆಂಟೇಷನ್. ಓಕೆ, ಎಲ್ಲರೂ ಕಳ್ಳರಲ್ಲ, ಅದಕ್ಕೋಸ್ಕರ ಇದೊಂಥರ ಕಳ್ಳ ಅಂತ. ಓಕೆ, ಇವಾಗ ಹೇಳಿ ಸರ್, ಮೇಜರ್ ಆಗಿ ನಾನು ಹೇಳ್ತಾ ಇರೋ ಒಂದು ಮೆಸೇಜು ನಿಜವಾಗ್ಲೂ ಜನರಿಗೆ ಇಷ್ಟ ಆಗುತ್ತೆ, ಈ ಮೆಸೇಜ್ನ ಥಿಯೇಟರಿಂದ ಆಚೆ ಬರ್ತಾ ತಗೊಂಡು ಬರ್ತಾರೆ ಅನ್ನೋದಾದ್ರೆ ಏನು? ಅದೇ ಮೇಡಮ್, ಈಗ ಟ್ರೈಲರ್ ನೋಡಿದಾಗ ಒಂದಷ್ಟು ಜನ ಫೋನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿದೆ ಡೈಲಾಗ್ ಅಂತ. ಅದು ನಾನು ಎಲ್ಲರೂ ಕೊಟ್ಟಿದ್ದೀನಿ ತಗೊಂಡು ದುಃಖ ಪಡ್ತೀವಿ ಅನ್ನೋದು ಒಂದು ಕೃಷ್ಣ ಪರಮಾತ್ಮ. ಅಥವಾ ತುಂಬ ವಿಚಾರಗಳಿದೆ ಮೇಡಮ್. ನಿಮ್ಮ ಸಿನಿಮಾಯಿಂದ ಈಚೆ ಬಂದಾಗ ನಿಮ್ಗೆ ಇನ್ಸ್ಪಿರೇಷನ್ ಆಗುವಂಥ ವಿಚಾರಗಳಿದ್ದಾವೆ. ಇದನ್ನು ಮಾಡಬಾರ್ದು ಅನ್ನೋ ಥರ ವಿಚಾರಗಳಾಗ್ತದೆ. ಸೊ ಆಮೇಲೆ ನಮ್ಮದೇನು ಇಂಡಿಯನ್ ನಮ್ಮದು ಸನಾತನ ಧರ್ಮದ ಬಗ್ಗೆ ವಿಷಯಗಳು,
ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಲೂ ನಿಮಗೆ ಅನಿಸುತ್ತೆ. ಸೊ ಆ ಥರ ಸುಮಾರು ವಿಷಯಗಳು ಸಿನಿಮಾದಲ್ಲಿದೆ. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇಲ್ಲ ಮೇಡಮ್. 2 ಸಾಂಗ್ಸ್ ಬ್ಯೂಟಿಫುಲ್ಲಾಗಿ ಬಂದಿದೆ. ಪುನೀತ್ ಬಾಬು ಕಾಮಿಡಿ ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ದು ಕಾಮಿಡಿ 80% ಸಿನಿಮಾ ಕಾಮಿಡಿ ಆಗಿದೆ. ಒಂದು 20% ಸ್ವಲ್ಪ ಎಮೋಷನ್ಸ್ ತುಂಬ ಚೆನ್ನಾಗಿದೆ. ಪೊಲೀಸ್ ಕಾಮಿಡಿಯನ್ ಆಗಿ ಮಾಡುವಾಗ ಹಿಂಗಿರುತ್ತೆ ಅನ್ನೋದು ಒಂಥರ ಮಜವಾಗಿದೆ ನೋಡೋದಕ್ಕೆ. ಸೊ ನಿಮ್ಗೆ ಇಂಥದ್ದೊಂದು ಕ್ಯಾರೆಕ್ಟರ್ನ ಇಲ್ಲಿ ಆಡ್ ಮಾಡುವಾಗ, ಇನ್ಕ್ಲೂಡ್ ಮಾಡುವಾಗ ಹೇಗ್ ಅನ್ಸ್ತಾ ಇತ್ತು? ಹೌದಿದೆ, ಹಿಂಗಿರುತ್ತೆ ಒಬ್ಬ ಪೊಲೀಸ್ನ ನಾನು ಈ ತರ ತೋರಿಸ್ತಾ ಇದ್ದೀನಿ, ಜನ ಹೆಂಗ್ ರಿಸೀವ್ ಮಾಡ್ತಾರೆ? ಇಲ್ಲ, ನಮ್ಮ ಸಬ್ಜೆಕ್ಟ್ಗೆ ಮೇಡಮ್ ನನಗೆ 5 ಕೋಟಿ ಕೊಟ್ಟಿದ್ರು ಮೇಡಮ್. ನನ್ನ ಸಿನಿಮಾಗೆ ಈ ಕ್ಯಾರೆಕ್ಟರ್ಗಳೇ ಬೇಕಾಗಿತ್ತು. ಎವ್ರಿಬಡಿ ಆ ಕ್ಯಾರೆಕ್ಟರ್ ಫಿಟ್ ಆಗ್ತಾರೆ. ಸೊ ನನಗೊಂದು ಫ್ರೆಶ್ ಆಗಿರೋ ಫೇಸ್ ಬೇಕಾಗಿತ್ತು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಗೆ. ಸೊ ಸಿನಿಮಾನ ಅವ್ರು ತೊಗೊಂಡು ಹೋಗ್ತಾರೆ, ಈಸ್ ಫ್ರಂಟ್ ಫೇಸ್ ಆಫ್ ದ ಫಿಲಮ್. ಸೊ ಒಂದು ಫ್ರೆಶ್ ಆಗಿರೋ ಫೇಸ್ ಹುಡುಕ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸೌಂಡ್ ಮಾಡಿದರು. ಸೊ ನಾನು ಅಂದ್ಕೊಂಡೆ ಅವ್ರು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅದ್ಭುತವಾದ ಟ್ಯಾಲೆಂಟು, ನನಗೆ ಸಿಗಲ್ಲ ಅಂತ ಅಂದ್ಕೊಂಡು ಹೋಗಿ ಮಾತಾಡಿಸಿದಾಗ ನಮ್ಮ ಚಿತ್ರರಂಗದ ವಿಪರ್ಯಾಸ, ಅವತ್ತು ಅವ್ರು ಅಷ್ಟು ಬ್ಯುಸಿಯಾಗೇನು ಇರಲಿಲ್ಲ. ಇವಾಗ ಬ್ಯುಸಿಯಾಗಿದ್ದಾರೆ, ಅವಾಗ ಬ್ಯುಸಿ ಇರಲಿಲ್ಲ. ಸಿಕ್ಕಿದ್ರು, ಅವ್ರದ್ದು ಎಕ್ಸ್ಪ್ಲೇನ್ ಮಾಡಿದೆ ಕ್ಯಾರೆಕ್ಟರ್ಸ್ ಎಲ್ಲ. ನಾವು ಅಂದ್ಕೊಂಡಿದ್ದಕ್ಕೂ ಅದ್ಭುತವಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಡಮ್. ಸಾಫ್ಟ್ವೇರ್ ಇಂಜಿನಿಯರು ಪೊಲೀಸ್ ಆದಾಗ ಹೆಂಗಿರುತ್ತೆ ಅನ್ನೋದು ನಂಬಿಕೆ. ಸೊ ನೀವು ಪ್ರತಿ ಕ್ಯಾರೆಕ್ಟರ್ಗಳನ್ನ ಡಿಸ್ಕ್ರೈಬ್ ಮಾಡುವಾಗ ಸರ್, ಈಗ ಏನಾಗುತ್ತೆ, ಯಾವುದೋ ಒಬ್ಬ ಪಾತ್ರ ಒಂದು ಸ್ಟಾರ್ ಅಂತ ಬಂದಾಗ ಅವ್ರ ಥ್ರೂ ಏನ್ ಮಾಡ್ಬೇಕು, ಇಡೀ ಕಥೆನ ಹೇಗೆ ಹೇಳಿಸ್ಬೇಕು ಅಂತ ಯೋಚನೆ ಮಾಡ್ತೀರಾ. ಬಟ್ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಇಂಪಾರ್ಟೆಂಟ್ ಆಗಿ ತಗೊಂಡು ಡಿವೈಡ್ ಮಾಡ್ಬೇಕಾಗತ್ತೆ ಪ್ರತಿ ಮೆಸೇಜ್. ಹೆಂಗ್ ಮಾಡಿದ್ರಿ ಇದನ್ನೆಲ್ಲ? ಅದು ಕತೆ ಸಬ್ಜೆಕ್ಟ್ ಆ ಥರ ಬಂದ್ಬಿಡ್ತೀನಿ ಮೇಡಮ್. ಅದು ಮಾಡ್ತಾ ಹೋಗ್ತಾ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದಾದ ಇಂಪಾರ್ಟೆನ್ಸ್ ಬಂದ್ಬಿಡ್ತು. ಸೊ ನೀವು ನೋಡ್ತಾ ಇರ್ಬೇಕಾದ್ರೆ ಸಿನಿಮಾದಲ್ಲಿ ನಾನು ಹೇಳಿದಂಗೆ ಒಂದು 3 ಸಣ್ಣ ಪಾತ್ರ ಅನ್ನಲ್ಲ, ಅಥವಾ ಪ್ರತಿಯೊಂದು ಕ್ಯಾರೆಕ್ಟರ್ ಪೋಸ್ಟರ್ ನೋಡ್ತಾ ಇದ್ದಾರೆ, ಎಲ್ಲ ಕ್ಯಾರೆಕ್ಟರ್ಗೂ ವೈಟೇಜ್ ಇದೆ. ದೇ ಆರ್ ಗಿವಿಂಗ್ ಅ ಮೆಸೇಜ್. ಈಚ್ ಕ್ಯಾರೆಕ್ಟರ್ ವಿಲ್ ಗಿವ್ ಅ ಮೆಸೇಜ್. ಈಚ್ ಕ್ಯಾರೆಕ್ಟರ್ ವಿಲ್ ಮೇಕ್ ಯು ಲಾಫ್. ಆ ಕ್ಯಾರೆಕ್ಟರ್ ಫೇಮಸ್ ಆಗುತ್ತೆ ಈಚೆ ಬಂದಾಗ. ಭಟ್ಟ ಇವನು, ಹಂಪಲ್ ಲಾಯರು, ಪೊಲೀಸ್ ಕ್ಯಾರೆಕ್ಟರ್, ಕೀರ್ತಿ, ದರ್ಶನ್, ಅದೆಲ್ಲ ಫೇಮಸ್ ಇದೆ. ಓಕೆ, ನೀವು ಯಾವ ಥರ ಸಿನಿಮಾಗಳನ್ನ ಇಷ್ಟಪಡ್ತೀರಾ ಸರ್ ಆಸ್ ಡೈರೆಕ್ಟರ್? ಹಾಂ ಮೇಡಮ್, ಬೇಸಿಕಲಿ ನಾನು ಉಪೇಂದ್ರ ಸರ್ ಫ್ಯಾನು. ಬಟ್ ಅವ್ರ ಥರ ಸಿನಿಮಾ ಮಾಡೋಕ್ಕಾಗಲ್ಲ ನನಗೆ. ಬಟ್ ಮೈಥಾಲಜಿಕಲ್ ಬುಕ್ಸ್ ಚೆನ್ನಾಗಿ ಓದ್ತೀನಿ. ಆ ಫ್ಲೇವರ್ ಸಿನಿಮಾಗಳು ನನಗೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಥಮ ಸಿನಿಮಾನು ದೇವ್ರ ಬೆಲೆ ಬೇಸ್ ಮಾಡಿ ಮಾಡಿದ್ದೇನೆ. ಸೊ ಜನರನ್ನ ಹೇಗೆ ಕನ್ಫ್ಯೂಸ್ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಆಲ್ರೆಡಿ ಇತ್ತು. ಕೃಷ್ಣನೇ ಕನ್ಫ್ಯೂಷನ್ ಮೇಡಮ್. ಸೊ ಹಾಗಾಗಿ ಕೃಷ್ಣ ಬಂದ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಅಂತಾನೆ ಅದು ಅರ್ಥ ಮೇಡಮ್. ಓಕೆ, ಸೊ ಹೆಂಗೆ ಈ ಸಿನಿಮಾದಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ಕಾಮಿಡಿ? ಅಪಾರ್ಟ್ ಫ್ರಮ್ ಕಾಮಿಡಿ ನೀವು ಯು ಕ್ಯಾನ್ ಸಿ ಫೈಟ್ಸ್ ಇದೆ. ಐ ಮೀನ್ ಒಂದು ಫೈಟ್ ಇದೆ, ಆಮೇಲೆ ಅದ್ಭುತವಾದ ಸಂಗೀತ ಇದೆ. 2 ಹಾಡುಗಳು ನೀವು ಆಲ್ರೆಡಿ ಕೇಳಿರ್ತೀರ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ತುಂಬಾ ಯೂನಿಕಾಗಿ ಸೌಂಡ್ ಆಗ್ತಿದೆ. ಆ್ಯಕ್ಚುಲಿ ನಮ್ಮ ಕತೆಗೆ ತುಂಬ ಸಟಲಾಗಿ ಕನೆಕ್ಟ್ ಆಗ್ತಾ ಇದೆ. ಅದು ಬಿಟ್ಟರೆ ತುಂಬ ಯೂನಿಕ್ ಅಂದರೆ ನೀವು ಆ ಪೊಲೀಸ್ ಕ್ಯಾರೆಕ್ಟರ್ ನಮ್ಮ ಪುನೀತ್ ಅವ್ರು ಏನು ಮಾಡಿದ್ದಾರೆ, ಆ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಯೂನಿಕಾಗಿ ಪೋರ್ಟ್ರೇ ಆಗಿದೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅವ್ರ ಥ್ರೂನೇ ನಮ್ಮ ಸಿನಿಮಾ ಡೈರೆಕ್ಟ್ ಹೇಳ್ದಂಗೆ ಶುರುವಾಗುತ್ತೆ. ಚೆನ್ನಾಗಿದೆ. ಸೊ ದಿಸ್ ಇಸ್ ವಾಟ್ ಇಸ್ ಯೂನಿಕ್ ಮೇಡಮ್. ಇದು ಒಂದು ಸೀನು ಮೇಡಮ್ ಇನ್ನೊಂದು ಸಿನಿಮಾಯಿಂದ ಕಾಪಿ ಆಗಿರಲ್ಲ ಮೇಡಮ್. ಎಲ್ಲ ಸೀನು ಫ್ರೆಶ್ ಆಗಿರುತ್ತೆ ಮೇಡಮ್, ಖಂಡಿತವಾಗ್ಲೂ. ನಾನು ಯಾವುದೋ ಒಂದು ಸೀನ್ ಒಂದು ಚೂರು ಇನ್ಸ್ಪಿರೇಷನ್ ಅಂತ ಅಂದರು, ಕಟ್ ಮಾಡಿ ಎಲ್ಲೋ ಕಾಣಿಸ್ಕೊಂತು. ಯಾವುದೋ ಸಿನಿಮಾದಲ್ಲಿ ಬಿಟ್ಟಾಗಿ ಶೇಡ್ಸ್ ಇದೆ ಅಂತಂದರು, ಕಟ್ ಮಾಡಿ ಬಿಸಾಕಿದ್ದೀನಿ. ಸೊ ಒಂದು ಸಿನಿಮಾದಲ್ಲಿ ಒಂದು ಸಿಗರೇಟ್ಸ್ ಇರೋ ಸೀನ್ ಇಲ್ಲ ಮೇಡಮ್. ಯಾರೋ ಸಿಗರೇಟ್ಸ್ ಇದಲ್ಲ, ಸಿಗರೇಟ್ ಹಚ್ಚೇ ಇಲ್ಲ ಮೇಡಮ್. ಅಷ್ಟು ನೀಟಾಗಿ ಸಿನಿಮಾ ಮಾಡಿದ್ದೀವಿ. ಯಾವುದೇ ಮುಜುಗರ ಇಲ್ಲದೆ ಬಂದು ಒಂದು 2 ಅವರ್ ಖುಷಿಯಾಗಿ ನಕ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ನೋಡುವಂತಹ ಸಿನಿಮಾ ಅಂತ ಹೇಳ್ತಿದ್ದೀರಾ. ಓಕೆ ಸರ್, ಈಗ ನೀವು ಒಬ್ಬರು ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಗೆ ನೇರ ಪ್ರಶ್ನೆ, ಬರ್ತಾ ಇರೋ ಎಲ್ಲಾ ಸಿನಿಮಾಗಳು ಏನ್ ಗೆಲ್ತಾ ಇಲ್ಲ, ಹಾಗಂತ ಎಲ್ಲಾ ಸಿನಿಮಾಗಳು ಕೆಟ್ಟದ್ದಿಲ್ಲ. ಹೌದು ಮೇಡಮ್, ಎಷ್ಟು ಒಳ್ಳೆ ಸಿನಿಮಾಗಳು ಬಂದಿದೆ, ಬಟ್ ಗೆಲ್ಲೋದ್ರಲ್ಲಿ ಸೋತಿದೆ. ಹೀಗಿರುವಾಗ ಯಾವ ಧೈರ್ಯ ಮಾಡಿ ನೀವು ಒಂದು ಸಿನಿಮಾನ ಈಗ 4 ವರ್ಷ ಕಷ್ಟಪಟ್ಟಿದ್ದೀರಾ, ಈಗ ರಿಲೀಸ್ ಹಂತಕ್ಕೆ ಬಂದಿದೆ, ನಿಮ್ ಫೀಲಿಂಗ್ಸ್ ಹೆಂಗಿದೆ ಇವಾಗ? ಎಕ್ಸೈಟ್ಮೆಂಟ್ ಇದೆಯಾ, ಭಯ ಇದೆಯಾ? ಖಂಡಿತ ಭಯ ಇದೆ ಮೇಡಮ್, ಏನಾಗ್ಬೋದು ಅಂತ ಭಯ ಇದೆ. ಈಗ IPL ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ನಮಗೆ ನಂಬಿಕೆ ಇದೆ ಮೇಡಮ್, ಒಂದು ಹೊಸ ಸಿನಿಮಾ ಹೊಸ ರೀತಿ ಹೇಳಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ನಂಗೆ ತುಂಬ ನಂಬಿಕೆ ಇದೆ. ಇದು ಇವಾಗ ಮೌತ್ ಟಾಕ್ ಆಗಲಿ, ರಿವ್ಯೂಸ್ ಆಗಲಿ ಎಲ್ಲ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ಸಿನಿಮಾ ಗೆಲ್ಬೋದು ಮೇಡಮ್. ಖಂಡಿತ ಆಗಲೂ ಇವಾಗ ನೀವು 45 ಸಿನಿಮಾ ಬಂದಿದೆ ಈ ವರ್ಷದಿಂದ 45 ಸಿನಿಮಾ ರಿಲೀಸ್ ಆಗಿದೆ ಅಂತ ಯಾರೋ ಹೇಳ್ತಾಯಿದ್ರು. ಈ ನಾರಾಯಣ ಸಿನಿಮಾ ನೀವು ಪೋಸ್ಟರ್ ವೈಸರು ಡಿಫ್ರೆಂಟಾಗಿ ಕಾಣಿಸುತ್ತೆ ಮೇಡಮ್. ನೀವು 45 ಸಿನಿಮಾ ಪೋಸ್ಟರ್ಗಳು ಇಟ್ಟರು ನಮ್ಮ ಸಿನಿಮಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈಗ ಟ್ರೈಲರ್ ಬಗ್ಗೆ ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಏನೋ ವಿಶೇಷವಾಗಿರೋ ಕಂಟೆಂಟು ಅಂತ ಹೇಳ್ತಿದ್ದಾರೆ.
ಸೊ ಹಾಗಾಗಿ ಈ ಸಿನಿಮಾ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಓಕೆ, ನಿಮ್ಗೆ ಗುರುಕರೆ ನೀವು ಅಬ್ಸರ್ವ್ ಮಾಡಿದಂಗೆ ನಿಮ್ಮ ಪಾತ್ರ ಜೊತೆಗೆ ಬೇರೆ ಬೇರೆ ಪಾತ್ರಗಳೆಲ್ಲವೂ ಇದೆ. ಎಲ್ಲ ಪಾತ್ರಗಳಲ್ಲಿ ನಿಮ್ಗೆ ಬೆಸ್ಟ್ ಅಂತ ಅನ್ಸಿದ್ ಯಾವುದು? ಬೆಸ್ಟ್ ಅಂತ ಅನ್ಸಿದ್ದು ನನಗೆ ಪೂಜಾರಿ ಕ್ಯಾರೆಕ್ಟ್ರು. ಯಾಕೆ? ಯಾಕೆಂದ್ರೆ ಅವ್ರನ್ನ ಈ ರೀತಿ ಈ ಕ್ಯಾರೆಕ್ಟರ್ ನಾನು ಎಲ್ಲೂ ನೋಡಿಲ್ಲ ಆಕ್ಚುಲಿ. ಅವರು ಸೀರಿಯಲ್ ನೋಡಿದ್ದೀನಿ, ಅವರು ಸಿನಿಮಾಗಳು ಅಲ್ಲಲ್ಲಿ ಒಂದೊಂದು ಕ್ಯಾರೆಕ್ಟರ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅವ್ರ ಜರ್ನಿ ನೋಡಿದ್ದೀನಿ ನಾನು. ಈ ಕ್ಯಾರೆಕ್ಟರ್ ತುಂಬಾನೇ ಚಾಲೆಂಜಿಂಗ್ ಆಗಿತ್ತು ಅಂತ ಅವರೇ ಹೇಳಿದ್ದಾರೆ. ಆ್ಯಂಡ್ ನಾನು ನೋಡಿದ್ದೀನಿ ಸಹ ಅಲ್ಲಿ ಸ್ಪಾಟಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಜುಗಲ್ ಬಂದೇನಿದೆ ಶ್ರೀಕೃಷ್ಣ ಮತ್ತೆ ಪೂಜಾರಿ ತುಂಬಾ ಚೆನ್ನಾಗಿದೆ. ಆ ಜುಗಲ್ ಸಖತ್ತಾಗಿ ಹೋಗುತ್ತೆ ಸಿನಿಮಾ. ಸೊ ಅವರಿಬ್ರು ನಡುವೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗೋಗ್ಬಿಡ್ತು ನಮಗೆ. ಹೋಗ್ತಾ ಹೋಗ್ತಾ ಬಾಂಡಿಂಗ್ ಕೆಮ್ ಇನ್ನೂ ಸ್ಟ್ರಾಂಗ್ ಸ್ಕ್ರೀನ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದರ್ಶನ್ ಇಸ್ ಎಕ್ಸೆಪ್ಷನಲ್ ಆ್ಯಕ್ಟರ್. ಎಮೋಷನ್ಸ್ ಎಲ್ಲ ಬಂದಾಗ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನೋಡೋಣ ನಿಮಗೆ. ಕೀರ್ತಿ ಅವ್ರ ಬಗ್ಗೆ ಹೇಳೋದು? ಕೀರ್ತಿ ಅವರು ಒಂದು ಈಸಿ ಗೋಯಿಂಗ್ ಪರ್ಸನ್. ಸೊ ನನಗೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡ್ಬರ್ತಾರೆ ಸೆಟ್ಟಿಗೆ. ಈ ಅವ್ರು ನೋಡಿದಾಗ ಈ ಸ್ವಲ್ಪ ಕೇರ್ಲೆಸ್ಸು ಹಂಗೆ, ಬಟ್ ಸ್ಪಾಟಿಗೆ ಬಂದಾಗ ಈ ವಾಸ್ ಲೈಕ್ ಪ್ರತಿ ಪೇಜ್ ಕಟ್ಟೆ ಡೈಲಾಗ್ನೂ ಅವ್ರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಂದಿರ್ತಾರೆ. ಅವರು ಒಂಚೂರು ಮಾಡಿಫಿಕೇಶನ್ ಮಾಡಿದ್ರೆ ಸಾಕು ವಿಲ್ ಟೇಕ್ ಇಟ್. ವಿಲ್ ಟೇಕ್ ಇಟ್. ಸೊ ನನಗೆ ನಾನು ಯಾರಿಗೂ ತುಂಬ ಸ್ಟ್ರೆಸ್ ಮಾಡಿಲ್ಲ ಮೇಡಮ್. ಯಾಕಂದರೆ ಒಂದು ಹಳ್ಳಿಲಿ ಒಂದು ಫ್ರೀ ಆಗಿರೋವಂಥ ಹುಡುಗರು ಕ್ಯಾರೆಕ್ಟರ್ ಅದು. ಸೊ ಅವ್ರು ನಾ ವರ್ಕ್ಶಾಪ್ ಮಾಡಿದೆ, ಬಟ್ ಸ್ಟಿಲ್ ಐ ಲೆಟ್ ದೆಮ್ ನೀವು ಹೆಂಗಿದ್ರು ಹಂಗೆ ಮಾಡಿ ಅಂತ ಬಿಟ್ಟೆ. ವರ್ಕೌಟ್ ಆಯ್ತು ಮೇಡಮ್, ತುಂಬ ಚೆನ್ನಾಗಿ. ಯಾರ್ದು ನಿಮಗೆ ಓವರ್ ಆ್ಯಕ್ಟಿಂಗ್ ಅನ್ಸಲ್ಲ, ಆ್ಯಕ್ಟಿಂಗ್ ಆ ಥರದೇನು ಅನ್ಸಲ್ಲ. ನಿಮಗೆ ಸೆಟಲ್ಡ್ ಆಗಿ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ನಾನು ಇಷ್ಟು ಜನ ಜೊತೆ ಮಾತಾಡಿದ್ರು, ಟ್ರೈಲರ್ ನೋಡಿದ್ರು, ನನಗೆ ಒಂದು ಡೌಟು ಏನಪ್ಪ ಅಂತಂದ್ರೆ ಇದ್ರಲ್ಲಿ ಮೇನ್ ರೋಲ್ ಯಾರ್ದು ಅಂತ. ಮೇನ್ ರೋಲ್ ಬಂದು ಎಲ್ಲ ಮೂಸಮಿ ಮೇಲೆ ಆಯ್ತು ಕೈ. ಇಲ್ಲ, ಇದರಲ್ಲಿ ಕಥೆನೇ ಮೇಡಮ್. ಆ್ಯಕ್ಚುಲಿ ಅನ್ಕೊಳಂಗಿದ್ರೆ ಇವಾಗ ನಿಮ್ಮ ಮಹಾಭಾರತದಲ್ಲಿ ಯಾರು ಮೇಡಮ್ ತುಂಬ ಹೀರೋ? ಈಗ ಮೊನ್ನೆ ಕುರುಕ್ಷೇತ್ರ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರು, ಆ ಪ್ರಕರಣದಲ್ಲಿ ದುರ್ಯೋಧನ ಹೀರೋ. ನೀವು ಹೆಂಗಿದೆ ನಮ್ಮ ಕಥೆಯಲ್ಲಿ ನೀವು ಎಲ್ಲ ಪ್ರಕಾರ ನೋಡಿದ್ರೆ ಅವರೇ ಹೀರೋ ಮೇಡಮ್. ಈಗ ನೀವು ಮುಸುಲಿ ಪ್ರಕಾರ ನೋಡಿದ್ರೆ ಮುಸುಲಿ ಹೀರೋ ಕಾಣಿಸುತ್ತೆ, ಇವನ್ ಪ್ರಕಾರ ಇವನೇ ಹೀರೋ ಥರ ಕಾಣಿಸ್ತಾನೆ, ಕೃಷ್ಣನ್ ಪ್ರಕಾರ ಕೃಷ್ಣನೇ ಹೀರೋ ಥರ ಕಾಣಿಸುತ್ತೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಅವ್ರಿಗೆ ಇದಾಗಿದೆ. ಅಲ್ಟಿಮೇಟ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಕತೆ ಗೆಲ್ಸಿದ್ದಾರೆ. ಅದನ್ನ ಇಷ್ಟ, ಅದೇ ಇಷ್ಟ. ಸೊ ಕತೆ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ನಿಮ್ಗೊಂದು ಖುಷಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ, ಒಳ್ಳೆ ಪ್ರಾಡಕ್ಟ್ ರೆಡಿ ಇದೆ ಅಂತ. ಏನಿದ್ರು ಜನ ಅದನ್ನ ಒಪ್ಕೋಬೇಕಷ್ಟೇ. ಒಪ್ಕೋಬೇಕು. ಸೊ ಥಿಯೇಟರ್ಗೆ ಬರ್ತಾ ಇದ್ದೀರಿ 21ಕ್ಕೆ. ಸೊ ಎಷ್ಟು ಥಿಯೇಟರ್ಗಳು ನೀವು ಅನ್ಕೊಂಡಷ್ಟು ಥಿಯೇಟರ್ ಸಿಗ್ತಾ ಹೆಂಗೆ? ಅದು ನಮ್ಮ ರವಿರಾಜ್ ಸರ್, ಕಮಲ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅವ್ರೇನಂತ ಹೇಳಿದಾರೆ ಅಂದ್ರೆ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ಇನ್ಮೇಲೆ ನಿಮಗೆ ಕಷ್ಟ ಕೊಡಲ್ಲ, ಪ್ರಮೋಷನ್ಸ್ನ ಎಂಜಾಯ್ ಮಾಡಿ, ಡಿಸ್ಟ್ರಿಬ್ಯೂಷನ್ ನಮಗೆ ಬಿಡಿ ಅಂತ ಹೇಳಿದ್ದಾರೆ. ಸೊ ಥಿಯೇಟ್ರು, ಡಿಸ್ಟ್ರಿಬ್ಯೂಷನು, UFO ಕ್ಯೂಬು, ಆಮೇಲೆ ಪ್ರತಿಯೊಂದೆಲ್ಲ ಅವರೇ ನೋಡ್ಕೊಂಡಿದ್ದಾರೆ ಮೇಡಮ್. ನಾವೆಲ್ಲ ಜಾಲಿಯಾಗಿ ಎಲ್ಲ ಟಿವಿಗೆಲ್ಲ ಹೋಗಿ ಪ್ರಮೋಷನ್ಸ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದೀವಿ. ಸೊ ನಮ್ಗೆ ಆ ಟೆನ್ಷನ್ಸ್ ಇಲ್ಲ. ಯಾಕಂದರೆ ಅವ್ರ ಕೈ ಹಾಕಿದ್ದಾರೆ ಅಂದರೆ ಸಿನಿಮಾನ ಚೆನ್ನಾಗಿ ರಿಲೀಸ್ ಮಾಡಿಕೊಡ್ತಾರೆ, ಚೆನ್ನಾಗಿ ರೀಚ್ ಮಾಡಿಸ್ತಾರೆ ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ರೊಡ್ಯೂಸರು 2 ಸಿನಿಮಾ ಆದ ತಕ್ಷಣ ನಂಗೆ ಸಾಕಪ್ಪ ಸಿನಿಮಾ ಸವಾಸನೆ ಬೇಡ ಅಂತಿದ್ದವು, ನಿಮ್ಮ ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಹೆಂಗ್ ಒಪ್ಸಿದ್ರಿ ನೀವು? ಅದೊಂದು ಅದೇ ಹೇಳಿದಲ್ಲ ಮೇಡಮ್, ಕೃಷ್ಣ ಪರಮಾತ್ಮ ರೈಲ್ವೆ ಟ್ರ್ಯಾಕಲ್ಲಿ. ಸೊ ಇಲ್ಲ ಕತೆ ಚೆನ್ನಾಗಿದೆ ಮೇಡಮ್. ಹಾಗಾಗಿ ಅದು ವರ್ಕೌಟ್ ಆಯಿತು. ಸೊ ಅವರು ಕೃಷ್ಣನ ಕುಲದವರಾಗಿರೋದಕ್ಕೆ ಅವ್ರಿಗೆ ಇಷ್ಟ ಆಗೋಗ್ಬಿಡ್ತದೆ ತುಂಬ. ಅವ್ರು ಮಾಡಲೇಬೇಕು ಅನ್ನೋ ಡಿಸಿಷನ್ ತೊಗೊಂಡ್ಬಿಟ್ರು ಅವರು. ಸೊ ಕೈ ಜೋಡಿಸಿದ್ರು ಮೇಡಮ್. ಫೈನ್ ಸರ್, ಹೇಗೂ 21ಕ್ಕೆ ಬರ್ತಾ ಇದ್ದೀರಿ, ಸಿನಿಮಾ ನೋಡೋಣ, ಸಿನಿಮಾ ಸಕ್ಸಸ್ ಆಗಲಿ. ಸೊ ಕೊನೆಯದಾಗಿ ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಥ್ಯಾಂಕ್ಸ್ ಮೇಡಮ್, ಬಿಕಾಸ್ ಕಂಫರ್ಟಬಲ್ ಆಗಿ ನಾವು ಕೂಡಿಸಿ ಮಾತಾಡ್ಸಿದ್ದೀರಾ. ನಾವೆಲ್ಲ ಹೊಸಬ್ರು ಸ್ವಲ್ಪ ಭಯ ಇರುತ್ತೆ ಮಾತಾಡೋದಕ್ಕೆ, ಬಟ್ ಯು ಮೇಡ್ ಅಸ್ ಸಿಟ್ ಕಂಫರ್ಟಬಲ್. TV19ಗೆ ಒಳ್ಳೇದಾಗಲಿ, ನಮ್ಮ ನಾನಾಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಎಂಜಾಯ್ ಮಾಡಲಿ. ಎಲ್ಲರೂ ಬಂದು ಸಿನಿಮಾ ನೋಡಿ, OTT ಅಂತ ಕಾಯಬೇಡಿ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಸೊ ಜನರಿಗೆ ಇಷ್ಟ ಆಗಲಿ ಅಂತ ಒಂದು ಒಳ್ಳೆ ಕಥೆನ ನೀವು ತಗೊಂಡ್ ಬರ್ತಾ ಇದ್ದೀರಾ. ಅದು ಎಲ್ರಿಗೂ ಒಂದು ಒಳ್ಳೆ ಮೆಸೇಜ್ ನ ಕೊಡ್ಬೇಕು ಅಂತ, ಕಾಮಿಡಿಯಾಗಿ ರೀಚ್ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರಿ. ಗುಡ್ ಕಾನ್ಸೆಪ್ಟ್ ಅಂತ ಅನಿಸ್ತದೆ. ಸೀರಿಯಸ್ ವಿಚಾರನ ಸೀರಿಯಸ್ ಆಗಿ ಹೇಳಿದ್ರೆ ಸೀರಿಯಸ್ ಆಗಿ ತಗೊಳ್ಳೋರು ಕಡಿಮೆ. ನೋಡೋಣ, ಕಾಮಿಡಿಯಾಗಿ ಹೇಳ್ತಾ ಇದ್ರೆ ಎಷ್ಟು ಜನಕ್ಕೆ ನಿಮ್ಮ ಮೆಸೇಜ್ ರೀಚ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಎಸ್, ನೋಡಿದ್ರಲ್ಲ, ನಾರಾಯಣ ಟೀಮ್ ಜೊತೆ ನಾನು ಇವತ್ತು ಮಾತಾಡ್ತಾ ಇದ್ದೆ. ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಅಂದ್ರೆ ಒಳ್ಳೆ ಮೆಸೇಜ್ ನ ಕಾಮಿಡಿ ಮುಖಾಂತರ ಹೇಳಿದಾಗ ಇಷ್ಟು ಜನಕ್ಕೆ ರೀಚ್
ರೀಚ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲದರಲ್ಲೂ ರಿಲೀಸ್ ಮಾಡೋಣ, ಬರಿಯ ನೀನು ಸುಮ್ಮನೆ